ಈಗ ಪರಿಸರಕ್ಕೆ ಎಷ್ಟೆಲ್ಲ ಹಾನಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ 70ರ ದಶಕದಲ್ಲಿ 16ರಿಂದ 18 ಡಿಗ್ರಿ ಸೆಲ್ಸಿಯಸ್ ಮೇ ತಿಂಗಳಲ್ಲಿ ಇರ್ತಿತ್ತು ಅಂತ ಹೇಳಿ ನಿನ್ನೆ ದ ಹಿಂದೂ ಪತ್ರಿಕೆಯಲ್ಲಿ ಬಂದಿದೆ. ಅದೇ 90ರ ದಶಕದಲ್ಲಿ ಅದು 21 ಡಿಗ್ರಿ ಸೆಲ್ಸಿಯಸ್ ಹೋಯ್ತು ಅಂತ ಒಂದು ರಿಪೋರ್ಟ್ ನಲ್ಲಿದೆ. 2025 ಮೇ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಉಷ್ಣಾಂಶ 34 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದೆ. ಅಂದ್ರೆ ಇದು ನಾವು ಪರಿಸರದ ಮೇಲೆ ಎಷ್ಟು ವ್ಯತ್ಯಾಸಗಳಾಗಿದೆ, ದಿನದಿಂದ ದಿನಕ್ಕೆ ನಾವು ಎಷ್ಟು ಒತ್ತಡವನ್ನ ಏರ್ತಾ ಇದೀವಿ, ಎಷ್ಟು ಉಷ್ಣಾಂಶದಲ್ಲಿ ಏರುಪೇರು ಆಗಿ ಪರಿಸರ ನಮಗೆ ಒಂದು ವ್ಯತಿರಿಕ್ತವಾಗಿ ತಿರುಗ್ತಾ ಇದೆ ಅನ್ನೋದನ್ನ ಒಂದು ಮುಖ್ಯವಾಗಿ ಇಟ್ಕೊಂಡು ಆ ಒಂದು ದೃಷ್ಟಿಯಲ್ಲಿ ನಾವು ಸಸ್ಯ ಸಂತೆಯನ್ನ 4 ವರ್ಷದಿಂದ ಆಯೋಜನೆ ಮಾಡ್ತಾ ಬರ್ತಾ ಇದೀವಿ. ಇದು 4ನೇ ವರ್ಷ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ದೊಡ್ಡ ಒಂದು ಹೋರ್ಡಿಂಗ್ ಕಾಣ್ತಾ ಇದೆ. ಸಸ್ಯ ಸಂತೆ 2025 ಅನ್ನೋ ಒಂದು ಹೋರ್ಡಿಂಗ್ ಕಾಣ್ತಾ ಇದೆ. ಇದು ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಬೆಂಗಳೂರು ಮತ್ತೆ ತೋಟಗಾರಿಕಾ ಮಹಾವಿದ್ಯಾಲಯ ಬೆಂಗಳೂರು ಇದು 4ನೇ ವರ್ಷದ ಈ ಮೇಳವನ್ನ, ಈ ಸಸ್ಯ ಸಂತೆಯನ್ನ, ಸಸ್ಯ ಮೇಳವನ್ನ ಆಯೋಜಿಸ್ತಾ ಇದ್ದೀವಿ. ನಾನು ನಿಮಗೆ ತೋಟಗಾರಿಕೆ ಬಗ್ಗೆ, ವ್ಯವಸಾಯದ ಬಗ್ಗೆ ಹೇಳಬೇಕು ಅಂದರೆ ನಾನು ಸ್ವತಃ ವ್ಯವಸಾಯಗಾರ ಆಗಿದ್ರೆ ಮಾತ್ರ ಹೇಳ್ಬೇಕು ನಿಮಗೆ. ನನಗೇನೂ ಗೊತ್ತಿಲ್ಲದಿರ ನಾನು ಭಾಷಣ ಮಾಡಿದ್ರೆ ನೀವು ಅಂತೀರ, ಹಣ ಎಲ್ಲಾದರೂ ದುಡ್ದಿದೆಯಾ ನೀನು, ಮಾವಿನ ಹಣ್ಣು ಎಲ್ಲಿ ಬಿಡ್ತದೆ ಅಂತ ಕೇಳಿದ್ರೆ ಎಲ್ಲಿ ಹೇಳಲಿ ನಾನು. ಈಗಿನ ಮಕ್ಕಳು ಕೇಳಿ ನೋಡ್ರಿ, ಕುಂಬಳಕಾಯಿ ಎಲ್ಲಿ ಬಿಡ್ತದೆ, ದ್ರಾಕ್ಷಿ ಹಣ್ಣು ಎಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ ಅವ್ರಿಗೆಲ್ಲ ಕೂಡ. ನಾನು ಹೈನುಗಾರಿಕೆನೂ ಮಾಡ್ತಾಯಿದ್ದೀನಿ, ತೋಟಗಾರಿಕೆನೂ ಮಾಡ್ತಾಯಿದ್ದೀನಿ, ಕೃಷಿಯನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ಇವತ್ತು ಹಳೇ ಪದ್ಧತಿಯನ್ನು ಬಿಟ್ಟು ವೈಜ್ಞಾನಿಕವಾಗಿ ನಾವು ತೋಟಗಾರಿಕೆಯನ್ನು ಮಾಡೋದು ಯಾವ ರೀತಿ, ಅದಕ್ಕೆ ಯಾವ ರೀತಿಯಾದಂಥ ಔಷಧಿಗಳನ್ನು ಬಳಸಬೇಕು, ಯಾವ ರೀತಿ ನಾವು ವ್ಯವಸಾಯವನ್ನು ಮಾಡಬೇಕು ಆಧುನಿಕವಾಗಿ ಅಂತಕ್ಕಂಥ ತಂತ್ರಜ್ಞಾನವನ್ನು ನಮ್ಮ ವಿಜ್ಞಾನಿಗಳು ಭಾಳ ಅತ್ಯಂತ ಶ್ರೇಷ್ಠವಾಗಿ ಸಂಶೋಧನೆಯನ್ನು ಮಾಡಿದ್ದಾರೆ. ಮೊದಲೆಲ್ಲ ನಾವು ಮಾವಿನ ಹಣ್ಣು ಅಂದರೆ ರಸಪುರಿ ಬಿಟ್ಟರೆ ಬೇರೆ ಗೊತ್ತಿಲ್ಲ, ತೋತಾಪುರಿ ರಸಪುರಿ ಎರಡೇ ನಮ್ಗೆ ಗೊತ್ತಿರೋದು. ಅದು ಬಿಟ್ಟರೆ ನಾಟಿ ಹಣ್ಣು ಎಲ್ಲ ರೋಡಲ್ಲಿ ಬೆಳೀತಾ ಇದ್ವು, ಅದನ್ನು ನಾವು ತಿಂತಾಯಿದ್ವಿ. ಇವತ್ತು ನೀವು ಮಾವಿನ ಹಣ್ಣಲ್ಲಿ 250ಕ್ಕೂ ಮೇಲೆ ತಳಿ ನಾವು ನೋಡ್ತೀವಿ. ನೀವು ಯಾವುದೇ ತಗೊಳ್ಳಿ, ಹಣ್ಣುಗಳಲ್ಲಿ ವೆರೈಟೀಸ್ ಆಫ್ ಹಣ್ಣುಗಳು ಇವತ್ತು ಬಂದಿರತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಆದರೆ ಇದನ್ನು ವೈಜ್ಞಾನಿಕವಾಗಿ ನಾವು ಬೆಳೆದ್ರೆ, ಮಾರುಕಟ್ಟೆ ಸರಿಯಾಗಿ ಸಿಕ್ಕಿದ್ರೆ ರೈತರಿಗಿಂತ ಶ್ರೀಮಂತ ಯಾರೂ ಇಲ್ಲ. ಆದರೆ ಇವತ್ತು ಅನೇಕ ರೈತರುಗಳು ನಾವು ನಮ್ಮದಂಥ ನಮ್ಮನ್ನು ತಲೆಮಾರಿಂದ ಬಂದಿರತಕ್ಕಂಥ ವ್ಯವಸಾಯವನ್ನು ಬಿಡಬಾರ್ದು ಅಂತೇಳಿ ಒಂದಷ್ಟು ಜನ ಮಾಡ್ತಾವ್ರೆ. ಜೊತೆಯಲ್ಲಿ ನಮ್ಮ ಶಶಿಕುಮಾರ್ ಅವ್ರಂಥವ್ರು, ಅವ್ರಿಗೆ ಬೇರೆ ಉದ್ಯೋಗ ಮಾಡೋವಂಥ ಅವಕಾಶ ಇದ್ದರೂ ಕೂಡ ಅವರು ಕೂಡ ಇವತ್ತು ತೋಟಗಾರಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಕುಕ್ಕುಟ ಉದ್ಯಮ ಇರ್ಬೋದು, ಮತ್ತು ಇದರಲ್ಲಿ ಸಂಶೋಧನೆ ಮಾಡಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಗೊಬ್ಬರವನ್ನು, ಜೈವಿಕ ಗೊಬ್ಬರವನ್ನು ಯಾವ ಥರ ಮಾಡಬೇಕು ಅಂತಕ್ಕಂಥ ಈ ಥರ ಅನೇಕ ಗ್ರ್ಯಾಜುಯೇಟ್ಸ್, ಎಜುಕೇಟೆಡ್ಸು ಕೂಡ ಇವತ್ತು ವ್ಯವಸಾಯದ ಕಡೆ ವಾಲ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. 140 ಕೋಟಿ ಜನಗಳಿಗೆ ನಾವು ಆಹಾರವನ್ನು ಒದಗಿಸ್ಬೇಕು, ಹಣ್ಣುಗಳನ್ನು ಒದಗಿಸ್ಬೇಕು. 140 ಜನ ಇದನ್ನು ತಿನ್ನೋದು ಬಿಟ್ಟರೆ ಬೇರೆ ಏನಾದರೂ ಇದೆಯಾ? ಬೇರೆ ಏನು, ಅನ್ನನೇ ತಿನ್ನಬೇಕು, ನಾವು ರಾಗಿನೇ ತಿನ್ನಬೇಕು, ಜೋಳನೇ ತಿನ್ನಬೇಕು, ಹಣ್ಣುಗಳೇ ತಿನ್ನಬೇಕು, ಸೀಸನಲ್ ಫ್ರೂಟ್ಸ್ ಏನಿದೆಯೋ ಅದನ್ನು ತಿನ್ನಬೇಕು ನಾವು ಅಷ್ಟೇ. ನಾನು MSc ಮುಗಿದ ತಕ್ಷಣ, ಬಿಕಾಸ್ ನಾನು 90% ಸ್ಕೋರ್ ಮಾಡಿದ ಡಿಗ್ರಿಯಲ್ಲಿ ಮೆಡಲ್ಗಳೆಲ್ಲ ಇರೋದ್ರಿಂದ ಐ ವುಡ್ ಹವ್ ಗಾನ್ ಇನ್ ಟು, ಬಿಕಾಸ್ ಆಫ್ ಮೈ ಗೊತ್ತಿರುತ್ತೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇರೋದ್ರಿಂದ, ಪ್ರೊಫೆಸರ್ ಪೋಸ್ಟ್ಗೋ ಅಥವಾ A1 ADN ಏನೋ ಒಂದು ಹಾಕಿದ್ರೆ ಆರಾಮಾಗಿ ಆಗಿರೋದು ನನಗೆ, ಬಿಕಾಸ್ ಆಫ್ ದ ಕ್ವಾಲಿಫಿಕೇಶನ್ ವಾಟ್ ಐ ಹ್ಯಾಡ್, ದ ಎಕ್ಸ್ಟ್ರಾ ಕರಿಕ್ಯುಲರ್ ಕ್ವಾಲಿಫಿಕೇಶನ್ ವಾಟ್ ಐ ಹ್ಯಾಡ್. ಬಟ್ ಅದನ್ನು ರಿಜೆಕ್ಟ್ ಮಾಡಬೇಕು, ನಾನು ಫಾರ್ಮಿಂಗ್ ಮಾಡಬೇಕು ಅಂತ ಅನ್ಕೊಂಡು. ಯಾಕೆ ಫಾರ್ಮಿಂಗ್ ಮಾಡ್ತೀವಿ ಅಂದರೆ, ನಾನು ಬಿಟ್ಟು ಇನ್ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಐ ಆಮ್ ಎನ್ MSc ಗ್ರಾಜುಯೇಟ್. ಅಗ್ರಿಕಲ್ಚರ್ ಬಿಟ್ಟು ಇನ್ನೇನು ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ? GKVK ಇದ್ದ ಕಲ್ಚರಲ್ ಟೀಮ್ಗಳಲ್ಲಿದ್ದೀನಿ, ಡ್ಯಾನ್ಸ್ ಮಾಡಿದ್ದೀನಿ, ಡ್ರಾಮಾ ಮಾಡಿದ್ದೀನಿ. ನನಗೂ ಒಂದು ಅವಕಾಶ ಕೊಡಿ ಬಿಗ್ ಬಾಸ್ಗೆ ಅಂದಾಗ ಹೋದ್ವಿ, ಗೆದ್ದು ಬಂದ್ವಿ. ಸೊ ದ ಜರ್ನಿ ಒಂದಕ್ಕೊಂದು ಬ್ಯೂಟಿಫುಲ್ಲಾಗಿ ಆ್ಯಡ್ ಆಗ್ತಾ ಹೋಗುತ್ತೆ. ಐ ಮೋರ್ ಇಂಟ್ರೆಸ್ಟೆಡ್ ಅಬೌಟ್ ಮೈ ಅಗ್ರಿ ಗ್ರಾಜುಯೇಟ್ಸ್ ಇಲ್ಲಿದ್ರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಹುಡುಗರೆಲ್ಲ, ತಾವುಗಳು ದೇಶಕ್ಕೆ ದೊಡ್ಡ ಕೊಡುಗೆ ಆಗಿ ಹೋಗ್ತೀವಿ ನಾವೆಲ್ಲವೂ. ಯು ಶುಡ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ಎನಿಥಿಂಗ್, ಏನೋ ಒಂದು ಕಾಂಟ್ರಿಬ್ಯೂಷನ್ ಅಗ್ರಿಕಲ್ಚರ್ ಕಡೆ ಕೊಡೋವಂಥ ಗಮನ ಹರಿಸೋಣ. ಇದೇ ಫೀಲ್ಡಲ್ಲಿ ಉಳ್ಕೊಳ್ಳೋ ಅಂಥ ಪ್ರಯತ್ನ ಪಡೋಣ. ಅದರ್ ದೆನ್ ಗೋಯಿಂಗ್ ಇನ್ ಟು ಪ್ರೈವೇಟ್ ಬ್ಯಾಂಕಿಂಗ್ ಸೆಕ್ಟರ್ ನಮ್ಗೆ ಸ್ವಲ್ಪ ಈಸಿ ಪೆನಿಟ್ರೇಷನ್ ಸಿಗುತ್ತೆ ಅಲ್ಲಿ ಹೋಗೋದಕ್ಕೆ ಅನ್ನೋದಕ್ಕಿಂತ, ಈ ಕ್ಷೇತ್ರಕ್ಕೆ ಏನಾದರೂ ಒಂದು ಕೊಡುಗೆ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಪಡೋಣ. ಯಾಕಂದರೆ ನಾವು ಇದನ್ನು ಮಾಡ್ಕೊಂಬರ್ತಿದ್ದಾಗ ಈಗ ನಮ್ಮದೊಂದು ಸ್ಟೋರ್ ಇದೆ, ಸ್ವಾಶ್ ಬಯೋಟೆಕ್ನಾಲಜಿ ಅಂತ. ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ಬಯಾಲಜಿಕಲ್ ಆಲ್ಟರ್ನೇಟಿವ್ಸ್ ಫಾರ್ ಕೆಮಿಕಲ್ ಫಾರ್ಮಿಂಗ್.
ಟೆಕ್ನಾಲಜಿ ನಮ್ಮ ಯೂನಿವರ್ಸಿಟಿಲಿದೆ, IHR ಇದೆ, ನಮ್ಮ ಹಾರ್ಟಿಕಲ್ಚರ್ ಕಾಲೇಜುಗಳಲ್ಲಿದ್ದಾವೆ, NPK ಕನ್ಸಾರ್ಷಿಯಗಳ ಬಗ್ಗೆ ಮಾತಾಡ್ತೀವಿ. ಇವನ್ನೆಲ್ಲವನ್ನು ಬಳಸೋದ್ರ ಬಗ್ಗೆ ನಾವು ಅಗ್ರಿ ಗ್ರ್ಯಾಜುಯೇಟ್ಸ್ ಆಗಿರೋ ಸ್ಟೂಡೆಂಟ್ಸು ನಾವು ಹೋಗಿ ರೈತರಿಗೆ ತಿಳಿ ಹೇಳುವಂಥ ಒಂದು ಪ್ರಯತ್ನ ಪಡ್ಬೋದು. ಈಗ ಒಂದು ಸಣ್ಣ ಪ್ರಮಾಣದ ಕೊಡುಗೆ ನಾವು ಸೊಸೈಟಿಗೋಸ್ಕರ ಮಾಡಿದ್ರೆ ಸೊಸೈಟಿ ನಮ್ಮನ್ನು ಬೆಳೆಸುತ್ತೆ. ಅದಕ್ಕೆ ನಾನು ಉದಾಹರಣೆ ಅಂತ ನಾನು ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತಾಯಿದ್ದೀನಿ. ಲೆಟ್ ಇಸ್ ಆಲ್ ಮೇಕ್ ಸಮ್ ಚೇಂಜಸ್ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್ ಬಿಕಾಸ್ ವಿ ಸ್ಟಡಿಡ್ ದಿಸ್. ನಮಗೆ ನಾವು ಅಗ್ರಿಕಲ್ಚರ್ ಓದಿದ್ದೀವಿ, ವ್ಯವಸಾಯ ಮಾಡೋಣ ಅಥವಾ ಏನಾದರೂ ಒಂದು ಸಣ್ಣ ಪ್ರಮಾಣದ ಕಾಂಟ್ರಿಬ್ಯೂಷನ್ ವ್ಯವಸಾಯ ಕಡೆಗೆ ಮಾಡೋಣ ಅಂತ ಹೇಳ್ತಾ, ನಿನ್ನೆ ಸಸ್ಯ ಸಂತೆ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ SR ವಿಶ್ವನಾಥ್ ಅವರಿಂದ ಉದ್ಘಾಟನೆಗೊಂಡು ಇಂದು 2ನೇ ದಿನಕ್ಕೆ ನಡೀತಾ ಇದೆ. ಸೊ ಇಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ನಾವು ಒಳಗಡೆ ಹೋದಾಗ ನಿಮಗೆ ತೋರಿಸ್ತೀವಿ. ಇಲ್ಲಿಗೆ ಬರುವಂತಹ ಸಾರ್ವಜನಿಕರಲ್ಲಿ ಒಂದು ವಿನಂತಿ ನೋಡಿ, ಇದೇ ಎಂಟ್ರೆನ್ಸ್. ಇಲ್ಲಿ ನೀವು ಒಳಗಡೆಗೆ ಎಂಟರ್ ಆಗ್ತಾ ಇದ್ದೀರಾ. ಸೊ ಇಲ್ಲಿ ಬರುವಂತಹ ವೆಹಿಕಲ್ಗಳು ಏನಿದೆ, ಇಲ್ಲಿ ಮಧ್ಯದಲ್ಲಿ ಯಾರೂ ನಿಲ್ಲಿಸದೆ ಈ ರೋಡಿನ ಒಂದು ಕೊನೆಗೆ ಹೋದ್ರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇಲ್ಲಿ ಮಧ್ಯದಲ್ಲಿ ನಿಲ್ಸಿದ್ರೆ ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತೆ. ನಮ್ಮ ವಿದ್ಯಾರ್ಥಿಗಳೆಲ್ಲ ಇದ್ದಾರೆ, ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿದ್ದಾರೆ, ಅವರೆಲ್ಲ ಕೋಆಪರೇಟ್ ಮಾಡ್ತಾರೆ ನಿಮಗೆ ಎಲ್ಲಿ ಕಳಿಸ್ಬೇಕು ಏನು ಅಂತ ಹೇಳಿ. ಆದಷ್ಟು ಕೂಡ ವೆಹಿಕಲ್ ಅನ್ನ ರೋಡ್ ನಲ್ಲಿ ನಿಲ್ಲಿಸದೆ ಸೀದಾ ಕೊನೆ ಎಂಡಿಗೆ ಹೋದ್ರೆ ನಿಮ್ಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇದ್ರ ಬಗ್ಗೆ ನೀವು ಸಹಕರಿಸಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಸೊ ಈ ಒಂದು ಗೇಟ್ ಅನ್ನ ಎಂಟರ್ ಆದ್ಮೇಲೆ ನಮ್ಮ ವಿಶ್ವವಿದ್ಯಾಲಯದ ಮಾರಾಟ ಮಳಿಗೆಗಳಿದೆ, ನಮ್ಮದೇ ಆದ ನರ್ಸರಿಗಳಿದೆ. ಇಲ್ಲಿ ನೀವು ನೋಡ್ತಾ ಇರಬಹುದು ಸಾಕಷ್ಟು ಹಣ್ಣಿನ ಸಸಿಗಳನ್ನ, ನಾವು ಕಸಿ ಮಾಡಿದ ಹಣ್ಣಿನ ಸಸಿಗಳನ್ನ, ಸಾಕಷ್ಟು ಬಣ್ಣ ಬಣ್ಣದ ಹೂಗಳ ಒಂದು ಗಿಡಗಳು. ಎಲ್ಲಿ ನಮ್ಮ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಜಾಗ ಇರುತ್ತೆ, ಗಾರ್ಡನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲೋ ಒಂದ್ ಕಡೆ ವರ್ಟಿಕಲ್ ಗಾರ್ಡನ್ ಅನ್ನ ಮಾಡಬಹುದು ಅನ್ನೋದಕ್ಕೆ ನೋಡಿ ಇಲ್ಲಿ ಬೇಕಾದಂತಹ ಬೇರೆ ಬೇರೆ ವೈವಿಧ್ಯಮಯವಾದ ಅಲಂಕಾರಿಕ ಸಸಿಗಳು ಕೂಡ ಇಲ್ಲಿ ಸಿಗ್ತಾ ಇವೆ. ಮಾವಿನ ವೈವಿಧ್ಯಮಯ ತಳಿಗಳು ಇಲ್ಲಿದೆ. ಯಾರಾದ್ರೂ ಒಂದು ತೋಟವನ್ನ ಮಾಡೋದಿದ್ರೆ ಅಥವಾ ಮನೆಯಲ್ಲಿ 1-2 ಮಾವಿನ ಗಿಡ ಹಾಕೋದಿದ್ರು ತಗೊಂಡೋಗ್ಬೋದು. ಒಂದು 150 ಗಿಡಗಳು ಬೇಕು ಅಂದ್ರೆ ಸಾಕಷ್ಟು ಗಿಡಗಳು ಇಲ್ಲಿ ಸಿಗ್ತಾ ಇದೆ. ಇದಲ್ಲದೆ ಇನ್ನು ಇವತ್ತು ನಾಳೆ ಖರ್ಚಾಗಿ ನಮ್ ಕಡೆ ಇಲ್ಲ ಅಂದ್ರೂ ಕೂಡ ಇನ್ನು ಮುಂದೆ ಬೇಕಾದ್ರೆ ನಾವು ಇದನ್ನ ಪ್ರೊಡಕ್ಷನ್ ಮಾಡ್ತೀವಿ. ಈಗ ಏನು ಈ ಸೀಸನ್ ಇದೆ, ಇಲ್ಲಿ ಗ್ರಾಫ್ಟಿಂಗ್ ಅನ್ನ ಮಾಡಕ್ಕೆ ಪ್ರಾರಂಭ ಮಾಡ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಯಾರಾದ್ರೂ ಬೇಕು, ಇಲ್ಲಿ ಸಿಗ್ತಾ ಇಲ್ಲ ಅಂತಂದ್ರೂ ಕೂಡ ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ. ಇಲ್ಲಿ ಪೆಂಟಾಸ್ ಅನ್ನುವಂತಹ ಕಲರ್ಫುಲ್ ಸಸ್ಯ ಇದೆ. ಇಲ್ಲಿ ಪಾಟೆಡ್ ಪ್ಲಾಂಟ್ಸ್ ಅಲ್ಲಿ ನಾವು ಇದನ್ನ ಮಾರಾಟ ಮಾಡ್ತಾ ಇದೀವಿ. ಕೇವಲ 60 ರೂಪಾಯಿಗೆ ಈ ಒಂದು ಸಸಿಯನ್ನ ಮಾರಾಟ ಮಾಡ್ತಾ ಇದೀವಿ. ಇದರಲ್ಲಿ ಕೆಂಪಿದೆ ಮತ್ತೆ ಪಿಂಕ್ ಕಲರ್ ಕೂಡ ಇದೆ. ಬಹಳ ಅದ್ಭುತವಾದ ಒಂದು ಆಕರ್ಷಕವಾದ ಬಣ್ಣ. ಜೆರೇನಿಯಂ ಕೂಡ ಎಲೆ ಒಂದು ವಿಶಿಷ್ಟವಾದ ವಾಸನೆಯನ್ನ ಬೀರುತ್ತೆ. ಇದರ ಜೊತೆಗೆ ಇನ್ನೂ ಸಾಕಷ್ಟು ಈ ಸಸ್ಯ ಸಂಪತ್ತು ನಮ್ಮ ಒಂದು ನರ್ಸರಿಯಲ್ಲಿದೆ. ವೈವಿಧ್ಯಮಯವಾದ ಔಷಧೀಯ ಸಸ್ಯಗಳು ಕೂಡ ನಮ್ಮಲ್ಲಿದೆ. ಏನು ಮೆಹಂದಿ ಸಸ್ಯ ಇದೆ, ಕಾಡು ಬಸಳೆ ಅನ್ನೋ ಸಸ್ಯ ಇದೆ. ಇದ್ರದ್ದು ವೈಜ್ಞಾನಿಕ ಹೆಸರು ನೋಡ್ಬೋದು. ಬಸಳೆ ಸೊಪ್ಪಿನದ್ದು, ಬಸಲ್ಲ ಆಲ್ಬಾ ಅಂತ ಹೇಳಿ ಕರೀತಾರೆ. ಬಾಸುಮತಿ ಎಲೆಯ ಸಸ್ಯ ಅಂದ್ರೆ ಇದನ್ನ ಅನ್ನದಲ್ಲಿ ಹಾಕಿ ಮಾಡಿದ್ರೆ ಅನ್ನದ ಒಂದು ಏನು ವಾಸನೆ ಇರುತ್ತೆ, ಅದು ಬಾಸುಮತಿ ಅಕ್ಕಿನ ವಾಸನೆ ಬರುವಂತಹ ಒಂದು ಎಲೆಯನ್ನ ಒಂದು ಸಲ ಅನ್ನ ಮಾಡ್ಲಿಕ್ಕೆ ಹಾಕಿದ್ರೆ ಸಾಕು. ಈ ಒಂದು ಗಿಡವನ್ನ ನಾವು ಮನೆಯಲ್ಲಿ ನೆಟ್ರೆ ವರ್ಷಾನುಗಟ್ಲೆ ಇರುತ್ತೆ. ಇದೇನು 1 ದಿವಸಕ್ಕೆ 2 ದಿವಸಕ್ಕೆ ಹೋಗುವಂತದಲ್ಲ. ವರ್ಷಾನುಗಟ್ಲೆ ಒಂದು ಪಾಟಲ್ ಹಾಕಿಟ್ಕೋಬಹುದು ಅಥವಾ ಸಣ್ಣ ಜಾಗ ಇದೆ ಅಂದ್ರೆ ನೆಲದಲ್ಲೂ ಕೂಡ ಹಾಕಿಟ್ಕೋಬಹುದು. ಇದಕ್ಕೆ ಬಾಸುಮತಿ ಎಲೆ ಅಂತಾನೆ ಕರೀತಾರೆ, ಬಾಸುಮತಿ ಗಿಡ ಅಂತ ಕರೀತಾರೆ. ಸೊ ವೈಜ್ಞಾನಿಕವಾಗಿ ಪೆಂಡಾನಸ್ ಅಮೆರಿಫೋಲಿಸ್ ಅಂತ ಹೇಳಿ ಇದರ ಸಸ್ಯದ ಹೆಸರು. ಇಲ್ಲಿ ಒಂದು ಲೇಬಲ್ಗಳನ್ನ ಕೂಡ ನೀವು ನೋಡ್ಲಿಕ್ಕೆ ಸಾಧ್ಯತೆ ಇದೆ. ನಾವು ಒಂದು ಮಾರಾಟದ ಜೊತೆಗೆ ಮಕ್ಕಳು ಬರ್ಬೋದು, ಮನೆಯವರು ಬರ್ಬೋದು, ಅವ್ರಿಗೆಲ್ಲರಿಗೂ ಕೂಡ ಒಂದು ಈ ಹಣ್ಣಿನ ಸಸಿ ಯಾವುದು, ಅದರ ಒಂದು ವೈಜ್ಞಾನಿಕ ಹೆಸರೇನು, ಕುಟುಂಬದ ಹೆಸರೇನು, ಒಂದು ತಳಿ ಯಾವುದು, ಅದರ ಬೆಲೆ ಎಷ್ಟು ಅಂದ್ರೆ ಪೂರ್ತಿ ಒಂದು ಸಸ್ಯ ಶಾಸ್ತ್ರದ ಒಂದು ಜ್ಞಾನವನ್ನ ಕೊಡೋದ್ರ ಜೊತೆಗೆ ಅದರ ಬೆಲೆಯನ್ನು ಕೊಟ್ಟಿದ್ದೀವಿ. ಕೂಡ ನಮ್ಮ ವಿದ್ಯಾರ್ಥಿಗಳು ಮಾರಾಟ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಸಾಕಷ್ಟು ಪ್ರೈವೇಟ್ ನರ್ಸರಿಗಳನ್ನ ನೀವು ಎದುರುಗಡೆ ನೋಡಬಹುದು. ವಿಧವಾದ ಹಣ್ಣಿನ ತಳಿಗಳ ಒಂದು ಪ್ರದರ್ಶನ ಮತ್ತು ಮಾರಾಟ ಇದೆ. ಇದಲ್ಲದೆ ಒಂದು ಪ್ರಾರಂಭದಲ್ಲಿದೆ. ಹೀಗೆ ಒಂದು 10 ವೈವಿಧ್ಯಮಯ ನರ್ಸರಿಗಳು ಬೇರೆ ಬೇರೆ ಭಾಗದಿಂದ, ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಬಂದು ಇಲ್ಲಿ ಅವರು ಮಳಿಗೆಗಳನ್ನ ಹಾಕಿದ್ದಾರೆ. ಮಾರಾಟವನ್ನು ಮಾಡ್ಲಿಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳನ್ನ ಇಲ್ಲಿ ತಂದಿದ್ದಾರೆ. ಇದರ ಜೊತೆಗೆ ಇನ್ನು ಮುಂದಕ್ಕೆ ಇಲ್ಲಿ 10-15 ಸ್ಟಾಲ್ಗಳಾದ ನಂತರದಲ್ಲಿ ನಿಮಗೆ ಪರಿಕರಗಳು, ಈಗ ಒಂದು ತೋಟಕ್ಕೆ ಬೇಕಾದಂತಹ ಅಥವಾ ಮನೆಯ ಒಂದು ಗಾರ್ಡನ್ಗೆ ಬೇಕಾದಂತಹ ಏನೆಲ್ಲ ಇನ್ಪುಟ್ಸ್ ಬೇಕಿದೆ, ಅದು ಗೊಬ್ಬರ ಇರಬಹುದು ಅಥವಾ ಪೆಸ್ಟಿಸೈಡ್ ಇರಬಹುದು ಅಥವಾ ಜೈವಿಕ ಗೊಬ್ಬರ ಇರಬಹುದು, ಜೈವಿಕ ಪೀಡೆನಾಶಕಗಳು ಕೂಡ ಇಲ್ಲಿ ಸಿಗ್ತವೆ. ಇದು ಇನ್ನೂ ಒಂದು 10-15 ಸ್ಟಾಲ್ ಮುಂದೆ ಹೋದ್ರೆ ಸಾವಯವದಿಂದ ಮಾಡಿದಂತಹ ಒಂದು ಪದಾರ್ಥಗಳು, ತಿನ್ನುವಂತಹ ಪದಾರ್ಥಗಳು, ಆರ್ಗ್ಯಾನಿಕ್ ಫುಡ್ ಪ್ರಾಡಕ್ಟ್ಸ್ ಸ್ಟಾಲ್ಗಳು ಒಂದು 15-20 ಮುಂದಕ್ಕಿದೆ.
ಸೊ ಹೀಗೆ ವೈವಿಧ್ಯಮಯವಾದ ಸ್ಟಾಲ್ಗಳನ್ನ ನೀವು ದಾಟ್ಕೊಂತ ಹೋದ್ಮೇಲೆ ಕೊನೆಗೆ ಒಂದು ಫುಡ್ ಕೋರ್ಟ್ ಇದೆ. ಸ್ನಾಕ್ಸ್ ಬೇಕಾಗುತ್ತೆ, ಇಂತಹ ಎಲ್ಲ ಜ್ಯೂಸ್ ಬೇಕಾಗುತ್ತೆ, ಈ ತರದ ಎಲ್ಲ ಕಾಫಿ ಟೀ ಎಲ್ಲದಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನ ಈ ಒಂದು ಕೊನೆಯಲ್ಲಿ ಫುಡ್ ಸ್ಟಾಲ್ಸ್ ಇದೆ. ಅಲ್ಲಿ ಫುಡ್ ಏನು ಆ ಒಂದು ಸೆಕ್ಟರ್ ಇದೆ, ಸೊ ಫುಡ್ ಕೋರ್ಟ್ ಇದೆ, ಅಲ್ಲಿಗೆ ಹೋಗಿ ನೀವು ಎಲ್ಲ ಏನು ಬೇಕಂದ್ರೆ ಸೇವಿಸಬಹುದು. ಆ ಫುಡ್ ಕೋರ್ಟ್ ತನಕ ಒಂದೇ ರಸ್ತೆ ಇರುತ್ತೆ. ಆ ಫುಡ್ ಕೋರ್ಟ್ ಇಂದ ಎಡಗಡೆ ತಿರುಗಿದ್ರೆ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಮೇನ್ ಸ್ಟೇಜ್ ಇದೆ, ಒಂದು ಫಂಕ್ಷನ್ ಹಾಲ್ ಅಂತ ಹೇಳಿ ಈ ಎಂಟ್ರಿಯಿಂದ ಒಂದು 500 ಮೀಟರ್ ದೂರದಲ್ಲಿದೆ. ಅಲ್ಲಿ ಒಂದು ಕನ್ಸಲ್ಟೆನ್ಸಿ ಸೆಲ್ ಅಂತ ಇದೆ. ನಮ್ಮ ವಿಜ್ಞಾನಿಗಳು ಅಲ್ಲಿ ಕುಳಿತು ಮಂಡ್ಯದ ಹತ್ರ ಅದು ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಇದೆ, ಅಲ್ಲಿ ಹೋಗ್ತಾರೆ. ಇಲ್ಲ ಕಿಡು ಅಂತೇಳಿ ಇದ್ರ ಹತ್ರ ನಿಮ್ಗೆ ಅಲ್ಲಿ ಒಂದು 5-6 ವೆರೈಟಿ ಇದಾವೆ. ಈಗ ನಮ್ಮ ಮನೆಯಲ್ಲಿ ಇರುವಂತಹ ಅಥವಾ ನಮ್ಮ ತೋಟದಲ್ಲಿ ಇರುವಂತಹ ಗಿಡಗಳಿಗೆ, ಮರಗಳಿಗೆ ಸಾಕಷ್ಟು ರೋಗಗಳು ಬರಬಹುದು ಅಥವಾ ಕೀಟಗಳು ಬರಬಹುದು. ಇಂತಹ ಡೆಫಿಷಿಯನ್ಸಿಗಳು ಅಥವಾ ರೋಗಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ತಗೊಳ್ಬಹುದು, ರೋಗನೇ ಬರದಂಗೆ ತಡೆಗಟ್ಟಬಹುದು, ಇವು ಕೆಲವೊಂದ್ಸಲ ಗೊತ್ತಿರೋದಿಲ್ಲ. ಇಂತಹ ಎಲ್ಲ ಮಾಹಿತಿಯನ್ನ ಕೊಡ್ಲಿಕ್ಕೆ ಒಂದು ಏರ್ಪಾಡನ್ನ ನಮ್ಮ ವಿಶ್ವವಿದ್ಯಾಲಯದ ಈ ಕ್ಯಾಂಪಸ್ ನಲ್ಲಿ ಈ ಸಸ್ಯ ಸಂತೆಯಲ್ಲಿ ಇಲ್ಲಿ ನೋಡ್ತಾ ಇರಬಹುದು. ಸಾಕಷ್ಟು ಜನ ಬಂದು ಸಸಿಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಇದು 4ನೇ ವರ್ಷ. ಕಳೆದ 3 ವರ್ಷಗಳಿಗೆ ಹೋಲಿಸಿದ್ರೆ ಇಲ್ಲಿ ಬರ್ತಾ ಇರುವಂತಹ ಜನಗಳ ಸಂಖ್ಯೆ ತುಂಬಾ ಹೆಚ್ಚಾಗಿದೆ. ಈಗ ಕಳೆದ ವರ್ಷ ನಮ್ಮ ಒಂದು ಅಂದಾಜಿನ ಪ್ರಕಾರ ಒಂದು 3 ದಿನದಲ್ಲಿ 30,000 ಜನ ಬಂದಿದ್ರು. ಈಗಾಗಲೇ ಇವತ್ತೇನೆ ನೋಡಿದ್ರೆ ಈಗ ಇವತ್ತೇನೆ ಒಂದು 10,000 ಜನ ಬೆಳಿಗ್ಗೆನೆ ಬಂದ ರೀತಿಯಲ್ಲಿ ನಮಗೆ ಅನುಭವ ಆಗ್ತಾ ಇದೆ. ನಿನ್ನೆ ಕೂಡ ಒಂದು 5,000ಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ. ನಾಳೆ ಭಾನುವಾರ ಆದ್ರಿಂದ ಇನ್ನೂ ಹೆಚ್ಚಿನ ಜನ ಬಂದು ಈ ಒಂದು ಸಸಿಗಳನ್ನ ಖರೀದಿ ಮಾಡಬಹುದು. ಟೋಟಲಿ ನಮಗೆ ಒಂದು ಫುಟ್ಫಾಲ್ ಈ ಒಂದು ಇವೆಂಟ್ ನಲ್ಲಿ ಒಂದು 40,000 ರಿಂದ 50,000 ಆಗ್ಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಇದು ಎಲ್ಲಿ ನಡೀತಾ ಇದೆ ಅಂತಂದ್ರೆ ಬಹಳ ಸುಲಭ ಇಲ್ಲಿಗೆ ಬಂದು ತಲುಪಲಿಕ್ಕೆ. ಏನು GKVK ಡಬಲ್ ರೋಡ್ ನಿಮ್ಗೆ ಕಾಣ್ತಾ ಇರಬಹುದು. ಇದು GKVK ಡಬಲ್ ರೋಡ್. ವಿದ್ಯಾರಣ್ಯಪುರದಿಂದ ಬರುವಂತಹ ರೋಡ್ ಕೂಡ ಇದ್ದೇನೆ. ಇದು ಈ ಕಡೆಗೆ ನೋಡಿದ್ರೆ ಇದು ವಿದ್ಯಾರಣ್ಯಪುರದಿಂದ ಯಲಹಂಕಕ್ಕೆ ಹೋಗುತ್ತೆ. ಸೊ ಈ ಒಂದು ಜಂಕ್ಷನ್ ಅಲ್ಲಿ GKVK ಡಬಲ್ ರೋಡ್ ಮತ್ತೆ ಈ ಸಂದೀಪ್ ಉನ್ನಿಕೃಷ್ಣನ್ ರೋಡ್, ಈ 2 ಜಂಕ್ಷನ್ ಅಲ್ಲಿ ನಮ್ಮ ಒಂದು ಕ್ಯಾಂಪಸ್ ಇದೆ. ಇದು GKVK ಭಾಗವೇ ಹೌದು, ಆದರೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರಲ್ ಸೈನ್ಸಸ್ ಏನಿದೆ ಅದರ ಒಂದು ಕ್ಯಾಂಪಸ್ ಇದು. ಈ ಕ್ಯಾಂಪಸ್ ನಲ್ಲಿ ಒಂದು ವಿಜೃಂಭಣೆಯಿಂದ ನಾವು ಸಸ್ಯ ಸಂತೆಯನ್ನ ಏರ್ಪಡಿಸ್ತಾ ಇದ್ದೀವಿ. ಈ ಒಂದು ಸಸ್ಯ ಸಂತೆಯಲ್ಲಿ ಮಳೆ ಬರೋದು ಕಾಮನ್. ಯಾಕೆಂದ್ರೆ ನಾವು ಆಯೋಜನೆ ಮಾಡ್ತಾ ಇರೋಂತಹ ಒಂದು ಕಾಲ ಏನಿದೆ ಅದು ಮಳೆಗಾಲ. ನಾವು ಮಳೆಗಾಲದಲ್ಲಿ ಯಾಕೆ ಇದನ್ನ ಮಾಡ್ತಾ ಇದೀವಿ? ಯಾಕೆಂದ್ರೆ ಕೆಲವೊಂದು ಈವೆಂಟ್ಗಳು ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಆಗ್ತಾವ. ಆವಾಗ ಮಳೆ ಇರೋದಿಲ್ಲ. ಆದ್ರೆ ಅದು ಗಿಡ ನಾಟಿ ಮಾಡ್ಲಿಕ್ಕೆ ಸೂಕ್ತವಾದ ಸಮಯ ಅಲ್ಲ. ಇಲ್ಲಿ ಬಹಳಷ್ಟು ರೊಚ್ಚಾಗಿದೆ, ಕೊಚ್ಚೆಯಾಗಿದೆ. ಮಳೆಯಿಂದ ಇದಕ್ಕೆ ಅಂಜುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಈ ಗಿಡಗಳನ್ನ ನಾವು ನೆಡಬೇಕಾದಂತಹ ಸೂಕ್ತ ಕಾಲ ಅಂತಂದ್ರೆ ಮಳೆಗಾಲ. ಅದಕ್ಕೋಸ್ಕರ ಮಳೆ ಜೊತೆಯಲ್ಲೇ ಈ ಸಸ್ಯ ಸಂತೆಯನ್ನ ಆಯೋಜನೆ ಮಾಡಿದ್ದೇವೆ. ಇದಕ್ಕೆ ನೀವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಳೆಗೆ ಇನ್ನೂ ಇವತ್ತು ನಾಳೆ ಏನು ವೆದರ್ ಫೋರ್ಕಾಸ್ಟ್ ನಲ್ಲಿ ಕೆಲವೊಂದಿಷ್ಟು ತುಂತುರು ಹನಿ ಬಂದು ಹೋಗ್ತಾ ಇದೆ. ಆದ್ರೆ ಇದಕ್ಕೆ ಯಾರು ಹೆದರ್ಬೇಕಾಗಿಲ್ಲ. ಬನ್ನಿ, ಈ ಒಂದು ಸಂತೆಯ ಸದುಪಯೋಗವನ್ನ ಪಡೆದುಕೊಳ್ಳಿ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ. ನನ್ನ ಹೆಸರು ಲಾರೆನ್ಸ್ ಅಂತ. ತೋಟ ಇದೆ ಮಳವಳ್ಳಿಯಲ್ಲಿ. ಇವತ್ತಂತೂ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ನಮ್ಮ ಹಳೆ ಕಾಲದ ಪಾರಂಪರ್ಯತೆ ಬಂದು ಇವಾಗ ಜ್ಞಾಪಕ ಬರ್ತಾ ಇದೆ. ಅದು ಮಾತ್ರವಲ್ಲದೆ ಇಲ್ಲಿರುವಂಥ ಅನೇಕ ಗಿಡಗಳು ಇವಾಗ ಬಂದು ಎಲ್ಲ ಕಸಿಗಳು ಬಂದಿದ್ದಾವೆ. ಒಳ್ಳೆ ಕ್ವಾಲಿಟಿ ಇರುತ್ತೆ. ಅದೇ ರೀತಿಯಾಗಿ ಔಷಧ ಗಿಡಗಳು ಪ್ರತಿಯೊಬ್ಬರು ಬಂದು ನಿಮ್ಮ ತೋಟಗಳಲ್ಲಿ ಅಥವಾ ನಿಮ್ಮ ಮನೆ ಮುಂದೆ ಒಂದೊಂದು ಔಷಧ ಗಿಡಗಳು ನೀವು ಇಟ್ಟರೆ ತುಂಬ ಒಳ್ಳೆಯದು. ಹಲವು ಥರದ ಹಣ್ಣುಗಳ ಗಿಡಗಳು ಇಲ್ಲಿ ಸಿಗ್ತವೆ. ನಾವು ಬೇರೆ ಕಡೆ ಎಲ್ಲ ಹೋದರೆ ಒಂದೊಂದಕ್ಕೆ ಒಂದೊಂದು ಕಡೆ ಹೋಗ್ಬೋದು. ಇಲ್ಲಿ ಎಲ್ಲನೂ ಒಂದೇ ಒಂದು ವೇದಿಕೆ ಮೇಲೆ ಸಿಕ್ಕೋದ್ರಿಂದ ಮುಖ್ಯವಾಗಿ ಬೆಂಗಳೂರು ಇರುವಂಥ ಜನಗಳು ಇದನ್ನು ಉಪಯೋಗ ಮಾಡ್ಕೊಳ್ಬೇಕಂತ ನಾನು ಕೇಳ್ಕೊಳ್ತೀನಿ. ನಮ್ಮ ನೈಸರ್ಗಿಕ ಕೃಷಿಗೆ, ನೈಸರ್ಗಿಕವಾದ ಕಾರ್ಯಗಳಿಗೆ ನಾವು ಮತ್ತೆ ಜೀವ ತುಂಬಬೇಕಾಗಿದೆ. ನಾವು ಔಷಧ ಗಿಡಗಳು ತಗೊಂಡಿದ್ದೀನಿ, ಇಟ್ಕೊಂಡಿದ್ವಿ. ಮತ್ತು ನಾವು ಮನೆಗಳಲ್ಲಿ ಇಡಬೇಕಾದಂಥ ಹೂ ಗಿಡಗಳನ್ನ ತಗೊಂಡಿದ್ದೀವಿ.